ತಾಯಿ ಅಮ್ಮ ಅಂತ ಬಂದಾಗ ನಾನು ಆ ಕ್ಷಣನ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಇನ್ಸಿಡೆಂಟ್ ಬಂದಾಗ ಏನು ಹೇಳ್ತೀರಿ? ಯಾವ ಇನ್ಸಿಡೆಂಟ್ ನೆನಪಿಸ್ಕೊಳ್ತೀರಿ? ಒಂದೇ ಒಂದು ಮಾತು ಹೇಳೋರಮ್ಮ, ನೋಡೋ ನನಗೆ ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಂದ. ನನಗೆ ನೀನೇ ಪ್ರಪಂಚ. ನೀನಿಲ್ಲ ಅಂದರೆ ನಾನಿಲ್ಲ ಕಣೋ, ಅಷ್ಟೇ ಕಣೋ ನನ್ನ ಜೀವನ. ನಾನು ಅದನ್ನೇ ಹೇಳಿದೆ, ನೀನೇ ನನ್ನ ಪ್ರಪಂಚ, ನೀನಿಲ್ಲ ಅಂದರೆ ನಾನಿಲ್ಲ ಅಂತಂತ ಹೇಳಿದೆ. ದೇವ್ರು ನನ್ನನ್ನು ಕರ್ಕೊಂಡ್ಬಿಡ್ಬೇಕಾಗಿತ್ತು ರೀ, ಬಿಡಬಾರ್ದಾಗಿತ್ತು. ಯಾಕ್ರಿ ಬೇಕು? ಏನ್ರಿ ಕೋಟಿ ಕೋಟಿ ಮಾಡ್ಕೊಂಡು ಏನ್ರಿ ಮಾಡೋದು? ಇದೆ ರೀ, ಈಗ ಹೇಳ್ತೀನಿ ತಗೊಳ್ರಿ, ನನ್ನ ಲೇಔಟ್ ನಾನು ಮಾಡಿ 100 ಕೋಟಿಗೆ ಮೇಲೆ ಇದೆ. ನನಗೆ ಏನು ಮಾಡಬೇಕು? ಬಟ್ಟೆ ಹಾಕೊಳಕ್ಕೆ ಇಷ್ಟ ಆಗ್ತಾ ಇಲ್ಲ, ಏನು ಬೇಡ ಅನ್ಸತ್ತೆ. ಇಲ್ಲಿ ಗಣೇಶ ಇದ್ದಾನೆ ಅಂತ ಇಟ್ಕೊಂಡಿದ್ದೀನಿ, ಕಿತ್ ಬಿಸಾಕ್ಬಿಡ್ತೇವೆ, ಏನು ಬೇಡ ಅನ್ಸತ್ತೆ. ಏನು ಮಾಡ್ಬೇಕಂತ ತಗೊಂಡು ಹೇಳಿ, ನಮ್ಗೆ ಏನು ಮಾಡ್ಬೇಕೀಗ? ಯಾರವ್ರು ಹೇಳಕ್ಕೆ ಈ ಥರ ಕಿಂಡಲ್ ಮಾಡೋಕೆ ಜನ ಇದ್ದಾರೆ. ನನಗೆ ಇಷ್ಟೇ ಸರಿ ಇದು ಹೆಂಗೆ ಮಾಡ್ತಾರೆ? ಎಷ್ಟು ಜನ ಅನಾಥ ಮಕ್ಕಳು ಸೇರವ್ರೆ, ಹೊಟ್ಟೆಲಿ ಯಾರು ಹೊಟ್ಟೆಲಿ ಹುಟ್ಟಿ ಅಪ್ಪ ಅಮ್ಮ ಹೆಸರು ಹೇಳಕ್ ಗೊತ್ತಿಲ್ದಿರ ಯಾರೋ ಎಂತವ್ರೆ. ಅವ್ರನ್ನ ತಗೊಂಡೋಗಿ ನೀವು ಸಾಕ್ತೀರಾ? ಡೇಲಾಗ ಹೊಡಿತೀರಲ್ಲ. ಒಂದು ಅನಾಥ ಮಗನ್ ಸಾಕಣೆಯ ಕಟ್ಕೊಂಡೆ ಹೆಂಡ್ರಿ ಎತ್ಬಿಟ್ರೆ ಮಕ್ಕಳ ನಿಮ್ಗೆ ಸಾಕ್ರೆಯ? ಹೋಗಿ ಅನಾಥ ಮಕ್ಕಳನ್ನ. ದೇಶದಲ್ಲಿ ಯಾಕೆ ಕಮ್ಮಿ ಬರ್ತದೆ? ದೇಶದಲ್ಲಿ ಯಾಕೆ ಕಷ್ಟ ಬರ್ತದೆ? ಸಾಕ್ರಿ ಅನಾಥ ಮಕ್ಕಳನ್ನ. ಯಾಕೆ ನಮ್ಗಳನ್ನೆಲ್ಲ ಬೇವರ್ಸಿಗಳು ಅಂತೀರಾ? ಸಾಕ್ರಿ, ತಗೊಂಡೋಗಿ ಸಾಕ್ರಿ. ಇಲ್ಲ ಮನ್ಸಿಗೆ ನೋವಾಗುವಂಗೆ ಚಿಚ್ಚಿ ಮಾತಾಡಕ್ ಹೋಗ್ಬಿಡ್ರಿ, ತಪ್ಪಾಗತ್ತೆ. ಅದು ಭಗವಂತ ಮೆಚ್ಚೋದಿಲ್ಲ. ಒಳ್ಳೇದು ಯಾವ್ದಾದ್ರು ಮಾತಾಡ್ರಿ. ಬೇಡ, ನಾನು ಹೇಳ್ತಾ ಇದ್ದೀನಲ್ಲ, ಸಮರಸವಾಗಿ ಪ್ರೀತಿಯಿಂದ ಹೋಗ್ಬಿಡೋಣ. ಆಗಿದ್ದು ನಮ್ಮೊಂದಿಗೆ, ನಮ್ಮ ನೋವು ನಮ್ಮಲ್ಲೇ ಇರಲಿ. ನಿಮಗೇನು ಕಾಡ್ತಾ ಇದೆ? ಅದರಿಂದ ಏನು ಕಾಡ್ತಾ ಇದೆ? ಕಡೆದಾಗಿ ಏನ್ ಸಂದೇಶ ಕೊಡ್ತೀರಿ? ಏನು ಇಲ್ಲ, ಯಾರ ಮನ್ಸನ್ನು ದಯವಿಟ್ಟು ಯಾರು ನೋಯಿಸ್ಬೇಡಿ. ಇದೇ ನನ್ನ ತಾಯಿಯ ಸಂದೇಶ. ನೀವು ಯಾರ ಮನಸ್ಸು ನೋಯಿಸ್ಲಿಲ್ಲ ಅಂದ್ರೆ ನೀವು ಹಗುರವಾಗಿರ್ತೀರ, ಎಲ್ಲರೂ ಹಗುರವಾಗಿರ್ತಾರೆ. ಇದನ್ನು ನೋಡಿ, ದೊಡ್ಡ ಮಂತ್ರ. GDP ಉದ್ಧಾರ ಆಗೋದಕ್ಕೇನೆ ಇದೇ ಕಾರಣ. ಯಾರ ಮನಸ್ಸನ್ನ ನೀವು ನೋಯಿಸ್ಲಿಲ್ಲ ಅಂದ್ರೆ GDP ತಾನಾಗಿ ಉದ್ಧಾರ ಆಗುತ್ತೆ. ಇವ್ರೆ ಎಂಥ ವ್ಯೂ ನೀವು ಹೇಳ್ತಾ ಇರ್ತೀರಾ, ಆ ವ್ಯೂನ ಕಟ್ ಮಾಡಿಬಿಟ್ರೆ ನನ್ನಂಥ ಒಂದು ದುಷ್ಟ, ನನ್ನಂಥ ಒಂದು ದೇಶದ್ರೋಹಿನೇ ಇನ್ಯಾರೂ ಇರಲ್ಲ. ಯಾಕಂದರೆ ನಿಮ್ದು ಆ ಒಳ್ಳೆ ವಿಷಯನ ನಾನು ಕೇಳಬೇಕಾಗಿದ್ದು ನನ್ನ ಕರ್ತವ್ಯ ಆಗುತ್ತೆ. ಕೇಳೋಕ್ಕೂ ಮುಂಚೆನೇ ಕಟ್ ಮಾಡಿಬಿಡ್ತೀವಿ. ಏನು ತಿಳ್ಕೊಳಕ್ಕೆ ಮುಂಚೆ ನಾನೇನೇ ಏನೋ ಸೃಷ್ಟಿ ಮಾಡಿಬಿಡ್ತೀನಿ. ಇದು ದೇವರಾಣೆಗಳು ಆಗಬಾರ್ದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.